ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದಿರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ ಅಂತ ಕೇಳಾದ್ಮೇಲೆ ಈಗ DVG ಅವರು ಮತ್ತೊಂದು ಗುರುತರವಾದಂತಹ ಪ್ರಶ್ನೆಯನ್ನು ಈ ಒಂದು ಕಗ್ಗದಲ್ಲಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಈ ಕಗ್ಗ ಹೇಗಿದೆ ಅಂತಂದ್ರೆ, ದೇವರೆಂಬುದದೇನು ಕಗ್ಗತ್ತಲೆಯ ಗವಿಯೇ, ನಾವರಿಯಲಾರದೆಲ್ಲದರೊಟ್ಟು ಹೆಸರೇ, ಕಾವನೋರ್ವನಿರಲ್ಕೆ ಜಗದ ಕಥೆಯೇ ಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ ಮಂಕುತಿಮ್ಮ. ದೇವರು ಎನ್ನುವುದು ಏನು? ಕಗ್ಗತ್ತಲೆ ತುಂಬಿದ ಗುಹೆಯೇ? ನಮಗೆ ಅರ್ಥವಾಗದ, ನಾವು ಅರಿಯಲಾರದ ಒಂದು ಕಗ್ಗಂಟೆ? ನಮಗೆ ಗೊತ್ತಿರದ ಎಲ್ಲದರ ಒಟ್ಟು ಹೆಸರೇ ದೇವರೇ? ಕಾಪಾಡುವವನೊಬ್ಬನಿದ್ದರೂ ಕೂಡ ಈ ಜಗತ್ತಿನ ಕತೆ ಹೀಗೇಕಿದೆ? ಈ ಹುಟ್ಟು ಸಾವು ಅಂದರೆ ಏನು? ನೋಡಿ, ಈ ರೀತಿಯ ಪ್ರಶ್ನೆಗಳು ಪ್ರತಿಯೊಬ್ಬ ಮನುಷ್ಯನನ್ನು ಒಂದಲ್ಲ ಒಂದು ಸಲ ಕಾಡುವಂಥದ್ದೇ. ಅದರಲ್ಲೂ ಎಂತಹ ಗಹನವಾದ ಪ್ರಶ್ನೆ ಇದು. ದೇವರು ಅಷ್ಟೊಂದು ಗಹನನೇ, ಗುಹ್ಯನೇ, ಅರಿಯಲಾರದವನೇ, ಅರ್ಥವಾಗದವನೇ. ಅವನು ಇರುವನೋ ಇಲ್ಲವೋ ಗೊತ್ತಿಲ್ಲ, ಕಂಡವರಂತೂ ಯಾರೂ ಇಲ್ಲ. ಆದರೂ ಆ ಒಂದು ಶಕ್ತಿಗೆ ಶರಣಾದವರು ಮಾತ್ರ ಬಹಳಷ್ಟು ಜನ. ಬರೀ ಶರಣಾಗದು ಬಿಡಿ, ಆ ಶಕ್ತಿಗೆ ಬೆರಗಾದವರು ಕೂಡ ಈ ಜಗತ್ತಿನಲ್ಲಿ ಎಷ್ಟೋ ಜನ. ದೇವರನ್ನ ಯಾರಾದರೂ ನೀವು ದೇವ್ರು ಹೀಗಿದ್ದಾನಪ್ಪ ಅಂತ ಕೇಳಿ ನೋಡಿ, ಅವರೆಲ್ಲರೂ ಕೂಡ, ಅವನ ಆಸ್ತಿಕನಾದರೆ ಅವರೆಲ್ಲರೂ ದೇವರನ್ನ ವರ್ಣಿಸುವುದು ತಮ್ಮ ತಮ್ಮ ಅನುಭವಜನ್ಯತೆಯಿಂದಲೇ ಮಾತ್ರ ಹೊರತು ಭೌತಿಕ ಪ್ರಮಾಣವನ್ನು ನೀಡುವಂಥವ್ರು ಯಾರೂ ಇಲ್ಲ. ಅಂದರೆ ಫಿಸಿಕಲಿ ನೋಬಡಿ ಕ್ಯಾನ್ ಪ್ರೂವ್ ಗಾಡ್ ಅಂತಾರಲ್ಲ ಹಾಗೆ. ಅಂದರೆ ದೇವರೆಂಬ ವಸ್ತು ಅಥವಾ ಶಕ್ತಿ ಅನುಭವದ ವೇದ್ಯ ಮಾತ್ರನೇ ಹಾಗಾದರೆ? ಹೌದು ಅಂತ ಹೇಳ್ತಾರೆ DVG ಅವರು. ಈ ನೋಡಿ, ಮೊದಲು ಮಾನವನ ಹುಟ್ಟು ಎಲ್ಲಿಂದ ಶುರುವಾಯಿತು ಅಲ್ಲಿಗೆ ಹೋದರೆ ನನಗನ್ಸೋದು ಬಹಳಷ್ಟು ಜನಕ್ಕೆ ಈ ಕಾಡುವಂತಹ ಪ್ರಶ್ನೆ ನನಗೂ ಕೂಡ ಕಾಡುತ್ತೆ. ಅದೇನು ಅಂತಂದರೆ, ದೇವ್ರು ಇಲ್ಲಿದ್ದಾನೆ ಅಂತ ಯಾರನ್ನಾದರೂ ಕೇಳಿ ನೋಡಿ, ಅವರು ತಮ್ಮ ಕೈಯನ್ನು ಮೇಲೆತ್ತಿ ಆಕಾಶದ ಕಡೆಗೆ ತೋರಿಸ್ತಾ ಹೇಳ್ತಾರೆ ಅಲ್ಲಿದ್ದಾನೆ ಅಂತ. ಅಂದರೆ ದೇವರು ಮೇಲೆ ಇದ್ದಾನಾ? ಹಾಗಾದರೆ ಕೆಳಗಿಲ್ವೋ? ನೋಡಿ, ಯಾಕೆ ಈ ಪ್ರಶ್ನೆ ಬಂದಿರಬಹುದು ಅಂತಂದರೆ, ನನಗನ್ಸೋ ಮಟ್ಟಿಗೆ ಮೊದಲ ಮಾನವ ಅಥವಾ ಮೊದಲ ಮಾನವ ಸಮಾಜ ಅಂತ ಅಂದ್ಕೊಳ್ಳೋಣ, ಕಾಡಲ್ಲಿ ಅಲಿತಾ ಇದ್ರು, ನಾಗರಿಕತೆಯ ಒಂದು ಗಂಧಗಾಳಿ ಇರಲಿಲ್ಲ. ಅವರಿಗೆ ಆ ಮನುಷ್ಯ ತನಗೆ ಹಸಿವಾದಾಗ ಪ್ರಾಣಿಯನ್ನು ಬೇಟೆಯಾಡಿ ತಿನ್ನಬೇಕು ಅಂದಾಗ, ಭೂಮಿಯಿಂದ ಏನಾದರೂ ಹುತ್ತು ಬೆಳೆದು ತಿನ್ನಬೇಕು ಅಂದಾಗ ಅವನಿಗೆ ಸಹಾಯ ಮಾಡ್ತಿದ್ದುದು ಅಂದರೆ ದವಸಗಳು ಬೆಳೆಯೋದಕ್ಕೆ ಮಳೆಯನ್ನು ತರಿಸ್ತಾ ಇದ್ದಿದ್ದು ಮೇಲ್ಗಡೆಯಿಂದ, ಸೂರ್ಯನ ಪ್ರಕಾಶ, ಸೂರ್ಯನ ಒಂದು ಶಕ್ತಿ ಬರ್ತಾ ಇದ್ದಿದ್ದು ಮೇಲ್ಗಡೆಯಿಂದ. ಅವನು ತನಗೆ ಬೇಕಾದದ್ದನ್ನೆಲ್ಲ ಕೇಳಿ ಪಡ್ಕೊಳ್ತಾ ಇದ್ದಿದ್ದು ಆ ಮೇಲಿಂದ, ಅಂದರೆ ಆಕಾಶದಿಂದ ಬರ್ತಿದ್ದಂತಹ ಒಂದಷ್ಟು ವಸ್ತುಗಳಿಂದಲೇ. ಆದ್ದರಿಂದ ದೇವರೆಲ್ಲಿದ್ದಾನೆ ಅಂತಂದರೆ ಅವನು ಮೇಲಕ್ಕೆ ತೋರಿಸೋದಕ್ಕೆ ಶುರು ಮಾಡ್ದ. ನಿಮ್ಮಲ್ಲಿ ಒಂದು ಪ್ರಶ್ನೆ, ಹಾಗಾದರೆ ದೇವರು ಮೇಲಿದ್ದಾನೆಯೇ? ಯೋಚಿಸಿ ನೋಡಿ. ಭೂಮಿಯ ಎಲ್ಲ ವಸ್ತುವಿನಲ್ಲಿಯೂ ದೇವರಿದ್ದಾನೆ ಅನ್ನೋದೇ ಆದರೆ, ನಾವು ಆ ದೇವರಿಂದನೇ ಮಾಡಿರುವಂತಹ ಆ ವಸ್ತುಗಳನ್ನೆಲ್ಲ, ಆ ವಸ್ತುವಿನ ಪ್ರಯೋಜನವನ್ನು ಪಡಿತಾ ಇದ್ರೂ ಕೂಡ ನಾವೆಲ್ಲರೂ ಕೂಡ ಹೀಗೇಕಿದ್ದೇವೆ ಅಂತ. ಅವನು ಈ ಜಗತ್ತಿನ ಪ್ರತಿಯೊಂದರಲ್ಲೂ ಕೂಡ ತನ್ನ ಇರುವಿಕೆಯನ್ನು ತೋರಿಸ್ತಾ ಹೋಗ್ತಾನೆ. ಅದೆಲ್ಲವೂ ಕೂಡ ಖಚಿತ ಅನ್ನೋದಾದರೆ ಅವನ ಸ್ವರೂಪ ಎಷ್ಟು ಖಚಿತ? ಒಂದು ಸ್ವಲ್ಪ ಯೋಚನೆ ಮಾಡಿ. ಮಾನವನ ಜ್ಞಾನ ಚಕ್ಷುವಿಗೆ ಆತ ಕಾಣಲ್ಲ, ಜ್ಞಾನ ಜಿಜ್ಞಾಸೆಗೆ ಆತ ತಿಳಿಯಲ್ಲ, ಮನುಷ್ಯನ ಬುದ್ಧಿಮತ್ತೆಗೆ ಆತ ಎಟಕಲ್ಲ ಅಂತ ಆದಮೇಲೆ ಆತ ಅಂದರೆ ಮನುಷ್ಯನ ಪರಿಧಿಯಿಂದ ಅಥವಾ ಅವನ ಹಿಡಿತ ಅರಿವಿನಿಂದ ಬಹಳ ದೂರ ಅಥವಾ ಬಹಳ ಶಕ್ತಿಯುತವಾಗಿ ಮತ್ತು ಅಪರಿಮಿತನಾಗಿ ಕಾಣ್ತಾನೆ ಅಂತ ಅಲ್ವಾ? ವಿಜ್ಞಾನದಿಂದ ಕಂಡುಹಿಡಿಯುವುದು ಹಾಗಾದರೆ ದೇವರನ್ನ ಅಂತ ಏನಾದರೂ ನೀವು ಯೋಚನೆ ಮಾಡಿದ್ರೆ, ನಿರಂತರ ಬದಲಾಗುತ್ತಾ ಹೊಸ ಹೊಸ ಆಯಾಮಗಳನ್ನು ತಿಳಿಯುತ್ತಾ ಇರುವಂತಹ ದೇವರನ್ನ ವಿಜ್ಞಾನ ಹೇಗೆ ತಾನೇ ಬಯಲು ಮಾಡೋಕ್ಕಾಗತ್ತೆ? ಕುವೆಂಪು ಅವರ ಸುಂದರವಾದಂತಹ ಒಂದು ವಿಚಾರ ಇಲ್ಲಿ ನನ್ನ ಜ್ಞಾಪಕ ಬರ್ತಾ ಇದೆ. ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಮಲ್ಲಿ ಒಂದು ಕಡೆ ಹೇಳ್ತಾರೆ,
ಬ್ರಹ್ಮ ಸತ್ಯಯನ ಪರಬ್ರಹ್ಮ ಸತ್ಯಯಿಂ ಮಾತ್ರಮೇಯ ದರ್ಶಿಸುತ್ತಿದ್ದ ಮಿತೆಯೆಂಬುದೇಂ ಪೂರ್ಣ ಸತ್ಯವೇ ಯೋಗ ವಿಜ್ಞಾನಮಪ್ಪುದು ಕಾಣ ಅಂಥೇಳಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ವಿಜ್ಞಾನಕ್ಕೆಲ್ಲ ಅಷ್ಟೊಂದು ಶಕ್ತಿ ಇದ್ದಿದ್ರೆ ನಾವು ನಮ್ಮ ದೇವರ ಮನೆಯಲ್ಲಿ ಅಥವಾ ಗುಡಿಯಲ್ಲಿ ದೇವರನ್ನು ನಮ್ಮ ಇಷ್ಟಾನುಸಾರ ಒಂದು ಭಾವಚಿತ್ರಕ್ಕೋ ಅಥವಾ ಒಂದು ಮೂರ್ತಿಗೋ ಸೀಮಿತವಾಗಿರ್ತಿರ್ಲಿಲ್ಲ. ನಾವು ಆ ದೇವರನ್ನೇ ಕರ್ಕೊಂಬಂದು ನಮ್ಮ ದೇವ್ರ ಗುಡಿಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ವಿ ಅನಿಸುತ್ತೆ. ಸ್ಥಿರ ನಿಶ್ಚಲವಾಗಿರುವಂಥದ್ದನ್ನೇ ಕೆಲವೊಮ್ಮೆ ಆ ವಿಜ್ಞಾನ ತಪ್ಪಾಗಿ ಗ್ರಹಿಸುತ್ತಲ್ವಾ. ಆದ್ದರಿಂದಲೇ ಆ ದೇವರನ್ನು ಗುಹ್ಯ ಅಥವಾ ರಹಸ್ಯ ಅಂದಿದ್ದಾರೆ ಅಂತ ಅನಿಸುತ್ತೆ. ಹಾಗೆ ಆ ದೇವರು ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಕಣವನ್ನು ಸೃಷ್ಟಿಸಿದ್ದಾನೆ ಅಂತ ಅಂದಮೇಲೆ ಈ ಜಗತ್ತಿನ ಕತೆ ಹೀಗೇಕಿದೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಎಲ್ಲರನ್ನೂ ತಾನೇ ಸೃಷ್ಟಿಸಿದ್ದಾನೆ ಅಂದಮೇಲೆ ಎಲ್ಲರನ್ನೂ ಸಮಾನವಾಗಿ ಸುಖವಾಗಿಡಬೇಕಾದದ್ದು ದೇವರ ಕರ್ತವ್ಯವೇ ಅಲ್ಲವೇ? ಆದರೆ ಏಕೀ ಕಷ್ಟ ಕಾರ್ಪಣ್ಯ, ನೋವು, ದುಃಖ, ದುಮ್ಮಾನ, ಏಕೀ ಅಳಕು, ವೈಮನಸ್ಯ, ಏಕೀ ದ್ವೇಷ, ಅಸೂಯೆ, ಏಕೀ ಮೇಲು ಕೀಳು, ಏಕೀ ಹುಟ್ಟು ಸಾವು ಅನ್ನುವಂಥದ್ದು, ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಈ ಪ್ರಶ್ನೆನೇ ಒಂಥರ ಅದ್ಭುತವಾದದ್ದು ಅಂತ ಅನಿಸುತ್ತೆ. ಇಷ್ಟೊಂದು ಭೇದ ಏಕಿದೆ ಇಲ್ಲಿ? ದೇವನೊಬ್ಬ, ಅವನೇ ನಮ್ಮನ್ನು ಇಲ್ಲಿ ಕಾಪಾಡ್ತಾ ಇದ್ದಾನೆ, ಅವನೊಬ್ಬನೇ ಇರೋದು ಅಂತಂದ ಮೇಲೆ ಈ ಭೇದ ಏಕೆ ಮಾಡ್ತಾ ಇದ್ದಾನೆ? ಕೆಲವರಿಗೆ ಸುಖ, ಕೆಲವರಿಗೆ ಸಂತೋಷ, ಇನ್ನು ಕೆಲವರಿಗೆ ದುಃಖ, ಇನ್ನು ಕೆಲವರಿಗೆ ಬೇಸರ. ಎಲ್ಲರನ್ನೂ ಕಾಯುವವನು ಎಲ್ಲರನ್ನೂ ಸಮಾನವಾಗಿ ಕಾಯಬೇಕಲ್ವಾ? ಈ ಸಾವು ನೋವಿನ ಗುಟ್ಟೇನು ಅಂತ ಯೋಚನೆ ಮಾಡಿದ್ದೀರಾ? ಈ ಹುಟ್ಟು ಬದುಕಿನ ರಹಸ್ಯವೇನು ಯೋಚನೆ ಮಾಡಿ. ಇದಿಷ್ಟು ಪ್ರಶ್ನೆಗಳನ್ನು ಡಿ ವಿ ಜಿ ಅವರು ಕೇಳ್ತಾ ಇದ್ದಾರೆ. ಇದು ಅತ್ಯಂತ ಕ್ಲಿಷ್ಟಕರವಾದಂಥ ಪ್ರಶ್ನೆಗಳ ಒಂದು ಸರಪಳಿಯನ್ನೇ ಈ ಒಂದು ಕಗ್ಗದಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ ಡಿ ವಿ ಜಿ ಅವರು. ಅವರೇ ಹೇಳುವಂತೆ, ಎನ್ನ ಬೇಡಿಕೆ ನಷ್ಟವಾಗುವುದೆಂತು ದೇವನಿಗೆ, ಬದುಕಿಗಾರ ನಾಯಕರು ಏಕನೋ ಅನೇಕನೋ ಅಂತ ಕೇಳ್ತಾರೆ. ಬದುಕಿಗಾರ ನಾಯಕರು ಏಕನೋ ಅನೇಕರೋ, ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ ಅಂತ ಕೇಳ್ತಾರೆ ಡಿ ವಿ ಜಿ ಅವರು. ಅಬ್ಬಬ್ಬಾ, ಎಂಥ ಸುಂದರವಾದಂಥ ಒಂದು ವ್ಯಾಖ್ಯಾನ. ಈ ಒಂದು ಉಪನ್ಯಾಸ ಮಾಲಿಕೆಯನ್ನು ಈ ಕಗ್ಗದೊಂದಿಗೆ ಇಲ್ಲಿಗೆ ಸಮಾಪ್ತಿಗೊಳಿಸಿ ಮುಂದಿನ ಕಗ್ಗದೊಂದಿಗೆ ಮತ್ತೆ ನಿಮ್ಮನ್ನು ಕಾಣುವಂತಹ ಪ್ರಯತ್ನವನ್ನು ಮಾಡ್ತೇನೆ. ನಮಸ್ಕಾರ.